ವೆಲ್ಕಮ್ ಟು ಕನ್ನಡ ಹಾರರ್ ಸ್ಟೋರೀಸ್. ಇವತ್ತಿನ ಕಥೆಯನ್ನು ನಮಗೆ ರಮೇಶ್ ಅವರು ಕಳಿಸಿದ್ದಾರೆ. ರಮೇಶ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಥೆಯನ್ನು ನಾವು ರಮೇಶ್ ಅವರ ರೀತಿಯಲ್ಲೇ ಕೇಳೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಮೇಶ ಅಂತ. ನಾನು ಮೂಲತಃ ಚಿತ್ರದುರ್ಗದಿಂದ ಬಂದಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದೇನೆ. ಪ್ರತಿ ಶನಿವಾರ ಭಾನುವಾರ ನಾನು ನಮ್ಮ ಊರಿಗೆ ಹೋಗುತ್ತೇನೆ. ಆ ದಿನ ಶನಿವಾರ ಆದ ಕಾರಣ ರಾತ್ರಿಯೇ ನಾನು ನನ್ನ ಊರಿಗೆ ಹೊರಡಬೇಕಾಯಿತು. ನನ್ನ ಬಳಿ ಬೈಕ್ ಇದೆ, ಬೈಕಿನಲ್ಲೇ ಹೋಗುತ್ತಿದ್ದೆ. ನಾನು ಚಿತ್ರದುರ್ಗ ತಲುಪುವ ವೇಳೆಗೆ ಸುಮಾರು ರಾತ್ರಿ 12 ಗಂಟೆ ಆಗಿತ್ತು. ಚಿತ್ರದುರ್ಗದಿಂದ ನಮ್ಮ ಊರಿಗೆ 16 ಕಿಲೋಮೀಟರ್ಗಳಷ್ಟು ಕಾಡು ದಾರಿಯಲ್ಲಿ ಹೋಗಬೇಕು. ನನಗೆ ಏಕೋ ಅವತ್ತು ಆ ದಾರಿಯನ್ನು ನೋಡಿದರೆ ಭಯ ಆಗುತ್ತಿತ್ತು. ನನ್ನ ಮನಸ್ಸು ಬೇಡ ಎನ್ನುತ್ತಿತ್ತು. ಆದರೂ ಹೇಗೋ ನಾನು ಎಲ್ಲ ವಾರ ಹೊರಡುವ ರಸ್ತೆ ಅಲ್ವಾ ಅಂತ ಧೈರ್ಯ ಮಾಡಿ ಹೊರಟೆ. ಹಾಗೆ ಸ್ವಲ್ಪ ದೂರ ಹೊರಟಿದ್ದ ನಂತರ ದೂರದಲ್ಲಿ ನನಗೆ ಒಬ್ಬರು ಯಾರೋ ನಿಂತು ಲಿಫ್ಟ್ ಕೇಳಿದಂತೆ ಕಾಣುತ್ತಿತ್ತು. ಸರಿ ಅಂತ ನಾನು ತುಂಬ ಹತ್ತಿರ ಹೋಗಿ ನೋಡಿದಾಗ ಒಬ್ಬ ಹುಡುಗ ನನ್ನನ್ನು ಮುಂದೆ ಬಿಟ್ಟು ಬಿಡಿ, ನನಗೆ ಇಲ್ಲಿ ಯಾವ ಗಾಡಿಗಳು ಸಿಗುತ್ತಿಲ್ಲ ಎಂದು ಹೇಳಿದ. ನಾನು ಸರಿ ಹತ್ತು ಅಂತ ಹೇಳಿದೆ. ನನಗೂ ಧೈರ್ಯ ಬಂದಂತಾಗುತ್ತೆ ಅಂತ ಹೇಳಿ ಹತ್ತಿಸಿಕೊಂಡೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ತುಂಬ ದಟ್ಟಣೆಯ ಕಾಡು. ಅವತ್ತು ಏನೋ ಏಕೋ ಗೊತ್ತಿಲ್ಲ, ಮಾಮೂಲಿ ದಿನಗಳಿಗಿಂತ ಹೆಚ್ಚು ಕತ್ತಲಾವರಿಸಿತ್ತು. ಆದರೂ ಹೇಗೋ ಧೈರ್ಯ ಮಾಡಿಕೊಂಡು ಇಬ್ಬರು ಹೋಗುತ್ತಿದ್ದೆವು. ದೂರದಲ್ಲಿಯೇ ಒಂದು ಹುಡುಗಿ ನಿಂತು ಕೈ ಬೀಸಿ ಕರೆಯುತ್ತಿದ್ದಳು. ನಾವು ಹೋದೆ ಅಲ್ಲಿಗೆ. ಗಾಡಿ ನಿಲ್ಲಿಸಿ, ಏನಮ್ಮ ಇಷ್ಟೊತ್ತಿನಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳಿದೆ. ಅದಕ್ಕೆ ಅವಳು, ಏನಿಲ್ಲ, ಇಲ್ಲೇ ಪಕ್ಕದಲ್ಲೇ ನನ್ನ ಮನೆ ಇದೆ, ಸ್ವಲ್ಪ ತೊಂದರೆ ಆಗಿದೆ, ಬಂದು ನೋಡಿ ಅಂತ ಕರೆದಳು. ಸರಿ ನಡಿ ಅಂತ ನಾನು ಅವನು ಹೊರಟೆವು. ಹೋಗಿ ನೋಡಿದರೆ ಅವರ ಮನೆಯ ಬಳಿ ಬೆಂಕಿ ಉರಿಯುತ್ತಿತ್ತು, ದೊಡ್ಡದಾಗಿ ಬೆಂಕಿ. ನಾವು ಇಬ್ಬರು ಹೇಗೋ ಮಾಡಿ ಬೆಂಕಿಯನ್ನು ಆರಿಸಿದೆವು. ಆರಿಸಿ ಅಲ್ಲಿಂದ ಹೊರಡಬೇಕಾದ್ರೆ ನೋಡುತ್ತೇವೆ ಆ ಹೆಂಗಸು ಆ ಮನೆಯಲ್ಲೇ ಸುಟ್ಟು ಹೋಗಿದ್ದಾಳೆ. ಸುಟ್ಟು ಅವಳ ಶವ ಇತ್ತು ಅಲ್ಲಿ. ನಮಗೆ ದಿಗ್ಭ್ರಾಂತಿ ಆಯಿತು. ಹಿಂದೆ ತಿರುಗಿ ನೋಡಿದರೆ ಅವಮ್ಮ ಇಲ್ಲ ಅಲ್ಲಿ. ನಾನು ನಡಿ ಓಡು ಇಲ್ಲಿಂದ ಅಂತ ಹೇಳಿ ಇಬ್ಬರು ಓಡಿದೆವು. ಬೈಕ್ ಹತ್ತಿ ಕುಂತು ಬೈಕ್ ಸ್ಟಾರ್ಟ್ ಮಾಡಿದರೆ ಬೈಕ್ ಸ್ಟಾರ್ಟ್ ಆಗುತ್ತಿಲ್ಲ. ಹಾಗೂ ಈಗ ಟ್ರೈ ಮಾಡಿದ ಮೇಲೆ ಬ್ರೇಕ್ ಸ್ಟಾರ್ಟ್ ಆಯಿತು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ನನ್ನ ಬೈಕ್ ಅದೇ ಆನ್ ಆಗುತ್ತಿತ್ತು. ಹಾಗೂ ಯಾರೋ ಹ್ಯಾಂಡಲನ್ನು ಎಳೆದಂತಾಗುತ್ತಿತ್ತು. ನಾವು ಇವತ್ತು ಬದುಕುತ್ತೇವೋ ಇಲ್ಲವೋ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಂಡು ಹಾಗೂ ಈಗ ಧೈರ್ಯ ಮಾಡಿ ನಮ್ಮ ಊರನ್ನು ತಲುಪಿದೆವು. ಅಂದಿನಿಂದ ನಾನು ರಾತ್ರಿ ಪಯಣವನ್ನೇ ನಿಲ್ಲಿಸಿಬಿಟ್ಟೆ. ಇವತ್ತಿಗೂ ಆ ಒಂದು ಘಟನೆ ನನ್ನ ಜೀವನದಲ್ಲಿ ನನಗೆ ತುಂಬ ಭಯ ಉಂಟು ಮಾಡುತ್ತದೆ. ಇದು ನನ್ನ ಚಿಕ್ಕದಾದ ಕಥೆ. ಧನ್ಯವಾದಗಳು.